ನಮಸ್ತೆ ವೀಕ್ಷಕರೇ, ಜನತಾ ತೀರ್ಪು ಸುದ್ದಿವಾಹಿನಿಗೆ ಸ್ವಾಗತ. ನಾವೀ ದಿನ ಕರ್ನಾಟಕದ ಗಂಧದ ಗುಡಿ ಎಂದು ಕರೆಯಲ್ಪಡುವ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಹಾಗೂ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮಧ್ಯಭಾಗದಲ್ಲಿ ಹಲವಾರು ಪ್ರಾಣಿ ಸಂಕುಲಗಳಿಗೆ ಜೀವಜಲ ಹರಿಯುತ್ತಿರುವ ಕಬಿನಿ ಜಲಾಶಯದ ಪಕ್ಕದಲ್ಲಿ ನಾವಿದ್ದೇವೆ. ಇವತ್ತೇನು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಏನು ಉರಿ ಬೇಸಿಗೆ ಏನು ಉರಿತಾ ಇದೆ, ಇದರ ನಡುವೆ ಪ್ರಾಣಿಗಳು ದಾಹ ಹಿಂಗಿಸ್ಕೊಳ್ಳೋದಕ್ಕೆ ಅಂತೇಳಿ ಏನು ನಮ್ಮ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಬರ್ತವೆ. ಈ ಜಾಗದಲ್ಲಿ ತಮ್ಮ ದಾಹವನ್ನು ಹಿಂಗಿಸ್ಕೊಳ್ಳೋದಕ್ಕೆ ಬಂದಂಥ ಏನು ಪ್ರಾಣಿಗಳು, ಇದನ್ನು ನೋಡೋದಕ್ಕೂ ಕೂಡ ಈ ಭಾಗದಲ್ಲಿ ಹಲವಾರು ಪ್ರವಾಸಿಗರು ಕೂಡ ಬರ್ತಾರೆ. ಏನು ಇಲ್ಲಿ ಕಬಿನಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ನೂರಾರು ಆನೆಗಳು, ಜಿಂಕೆಗಳು, ಕರಡಿಗಳು, ಸೀಳು ನಾಯಿಗಳ ಗುಂಪುಗಳು ಅತಿ ಹೆಚ್ಚಾಗಿ ಸಿಗ್ತವೆ ಕಾಣೋದಕ್ಕೆ. ಪಕ್ಷಿಗಳಲ್ಲಿ ನವಿಲುಗಳು, ಅನೇಕ ಥರದ ಕೊಕ್ಕರೆಗಳು ಹಾಗೂ ಅನೇಕ ಥರದ ಬಾತುಕೋಳಿಗಳು ಕೂಡ ಹಿನ್ನೀರಿನ ಪ್ರದೇಶದಲ್ಲಿ ಕಾಣಸಿಗ್ತವೆ. ಇದನ್ನು ನೋಡೋದಕ್ಕೆ ಅಂತೇಳಿ ಹಲವಾರು ಜನ ಈ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಬಂದು ನಿಂತ್ಕೊಳ್ತಾರೆ. ಏನು ಇವಾಗ ನಮ್ಮ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಮ್ಮ ರಾಷ್ಟ್ರೀಯ ಉದ್ಯಾನವನದೊಳಗಡೆ ಸ್ವಚ್ಛಂದವಾಗಿ ಹರಿಯುತ್ತಿದ್ದಂತಹ ನದಿ ಬಂದು ಇವಾಗ ದಿನ ದಿನ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವಾಗ ಕೆಸರಿನಿಂದ ಆವರಿಸಿಕೊಂಡಂತಹ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿ ಮಾತ್ರ ನಮಗೆ ನೋಡೋದಕ್ಕೆ ಸಿಗ್ತವೆ. ಅಲ್ಲೂ ಕೂಡ ಕೆಲವಾರು ಪ್ರಾಣಿಗಳು ಬಂದಂಥ ಪ್ರಾಣಿಗಳು ಬದಿಯಲ್ಲಿ ಊದ್ಕೊಂಡು ಸಂಕಷ್ಟದಿಂದ ತಾವು ದಾಹವನ್ನು ಹಿಂಗಿಸ್ಕೋಬೇಕಾದ್ರೂ ಅನೇಕ ಸಂಕಷ್ಟಗಳಿಂದ ಪ್ರಾಣಿಗಳು ಹೋಗಿ ಅಲ್ಲಿ ನೀರನ್ನು ಕುಡಿತವೆ. ಯಾಕೆಂದರೆ ಕಬಿನಿ ಜಲಾಶಯದಿಂದ ಇನ್ನೂ ಕೂಡ ಬೆಂಗಳೂರು ಜನರಿಗೆ ಕುಡಿಯೋ ನೀರು ಅಂತ ಹೇಳಿ ಬಿಡ್ತಾ ಇದ್ದಾರೆ. ಇನ್ನೂ ಕೂಡ ಆ ನೀರು, ಯಾಕೆಂದರೆ ಇವಾಗ ಕುಡಿಯೋ ನೀರು ಅಂತ ಹೋಗ್ತಾ ಇರೋದು ನಮ್ಮ ಕಾಡು ಪ್ರಾಣಿಗಳಿಗೆ ಮೀಸಲಿಟ್ಟಂಥ ನೀರು. ಏನಿವಾಗ ಹಳೆ ಹೊಳೆ ಅಂತ ಹೇಳ್ತಾರೆ, ಈ ಮಧ್ಯಭಾಗದಲ್ಲಿ ಹಳೆ ಹೊಳೆಗೆ ಬಂದು ಇವಾಗ ನೀರು ನಿಂತಿದೆ. ಇನ್ನು ಒಂದು 12 ಅಡಿಯಷ್ಟು ಹಿನ್ನೀರಿನ ವ್ಯಾಪ್ತಿಯಲ್ಲಿ ನೀರಿರ್ಬೋದು. ಯಾಕೆಂದರೆ ಕಬಿನಿ ಜಲಾಶಯದ ಕೆಳಭಾಗದಲ್ಲಿ ನೀರು ಬಿಡ್ತಾ ಇದ್ದಂಗೆ ಕಾಡಿನಿಂದ ಹೊರಗಡೆಗೆ ನೀರು ಖಾಲಿಯಾಗಿ ಬರುತ್ತದೆ. ಆವಾಗ ನಮ್ಮ ಕಾಡು ಪ್ರಾಣಿಗಳು ಕಾಡಂಚಿನ ಗ್ರಾಮಗಳಿಗೆ ನುಗ್ಗುವಂಥ ಕೂಡ ಸಂಭವನೂ ಕೂಡ ಇರುತ್ತೆ ಅಂತ ಈಗ ಕಾಡಂಚಿನ ಜನರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಏನು ನಮ್ಮ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಹಲವಾರು ಜಾಗಗಳು ಒತ್ತುವರಿಯಾಗಿದ್ದಾವೆ. ಕಬಿನಿ ಜಲಾಶಯದ ವಿಶಾಲವಾಗಿ ನೀರು ನಿಲ್ಲಬೇಕಾದಂಥ ಪ್ರದೇಶವೂ ಕೂಡ ಎಲ್ಲೋ ಒಂದು ಕಡೆ ಅದು ಆವರಿಸ್ಕೊಂಡಿದ್ದಾರೆ. ಅದನ್ನು ಏನು ಕಂದಾಯ ಇಲಾಖೆಯವರು ಕೂಡ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಅಕ್ರಮವಾಗಿ ಖಾತೆ ಮಾಡಿಕೊಡುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇದು ಪ್ರಭಾವದಿಂದ ಕೂಡ ನಡೀತಾ ಇದೆ ಅಂತಿದ್ದಾರೆ. ಅದರ ಜೊತೆಗೆ ನಮ್ಗೆ ಏನಂತಂದರೆ ಇವಾಗ ಕಬಿನಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಏನು ಪ್ರಾಣಿಗಳು ಇವಾಗ ಈ ಸದ್ಯದ ಮಟ್ಟಿಗೆ ಏನು ತಮಿಳುನಾಡು, ಕೇರಳ ಮುಖಾಂತರದಿಂದ ಈ ಪ್ರಾಣಿಗಳು ನೀರನ್ನು ಕುಡಿಯೋದಕ್ಕೆ ಅಂತ ನರ್ಸಿ ಬಂದಿರ್ತವೆ. ಈ ಪ್ರಾಣಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಸಂಕಷ್ಟಕ್ಕೆ ಸಿಗ್ತಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಅರಣ್ಯ ಇಲಾಖೆ ಆಗ್ಬೋದು, ಇಲ್ಲಾಂದ್ರೆ ನೀರಾವರಿ ಇಲಾಖೆ ಅಧಿಕಾರಿಗಳಾಗ್ಬೋದು, ಹಿನ್ನೀರಿನ ವ್ಯಾಪ್ತಿಗೆ ಬರೋವಂಥದ್ದಾಗಲಿ, ಹಿನ್ನೀರಿನ ವ್ಯಾಪ್ತಿ ತನಿಖೆ ನಡೆಸಿ ಯಾರು ಒತ್ತುವರಿ ಮಾಡಿದಾರ, ಯಾರು ಇದು ಮಾಡಿದಾರ ಅನ್ನೋ ಒಂದು ಕೆಲಸವನ್ನು ಅವರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಯಾಕೆಂದರೆ ಇವಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಇಷ್ಟೊತ್ತಿಗಾಗಲೇ ಅವರು ಪ್ರಾಣಿ ಪಕ್ಷಿಗಳಿಗೆ ಬಂಡೀಪುರ ಹಾಗೂ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಪ್ರಾಣಿ ಪಕ್ಷಿಗಳಿಗೆ ಈಗಾಗಲೇ ನೀರು ಸಾಲ್ತಾ ಇಲ್ಲ, ಈ ನೀರನ್ನು ಕುಡಿಯೋ ನೀರು ಆಗಿ ನೀವು ಬೆಂಗಳೂರು ಜನರಿಗೆ ಕುಡಿಯೋ ನೀರನ್ನು ಬಿಡ್ತಾ ಇದ್ರ, ಇದನ್ನು ನಿಲ್ಲಿಸಿ ಅಂತ ಹೇಳಬೇಕಾದಂತಹ ಇಲಾಖೆಗಳು ಯಾಕೋ ಮೌನ ವಹಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಜಂಗಲ್ ರೆಸಾರ್ಟಿನಿಂದ ದಿನಕ್ಕೆ 2 ಬಾರಿ ಬೋಟ್ನಲ್ಲಿ ಸಫಾರಿಗೆ ಅಂತ ಹೇಳಿ ಪ್ರವಾಸಿಗರನ್ನ ಕರ್ಕೊಂಬರ್ತಾರೆ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ ವೀಕ್ಷಕರೇ, ಏನಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳಿಗೆ ಬೇಸಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರು ಕೂಡ ಏನು ಇರುವಂಥ ಅಲ್ಪ ಸ್ವಲ್ಪ ನೀರಿನಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹಿನ್ನೀರಿನ ವ್ಯಾಪ್ತಿಗೆ ಹೋಗುವಂಥದ್ದು, ತಮ್ಮ ಬೋಟಿನಿಂದ ಏನು ಪ್ರವಾಸಿಗರನ್ನ ಕರ್ಕೊಂಡೋಗ್ತಾರೆ ಆವಾಗ ಆ ನೀರು ಬದಿ ನೀರಿಗೆ ಊದ್ಕೊಂಡು ನೀರು ಕಲುಷಿತ ಆಗ್ತಾಯಿದೆ. ಇದೇ ಬದಿ ನೀರನ್ನು ಕುಡಿದಂಥ ಆನೆಗಳು ಅನಾರೋಗ್ಯಕ್ಕೀಡಾಗಂಥ ಒಂದು ಸಂಭವನೂ ಕೂಡ ಎದುರಾಗ್ತಾ ಇದೆ ಅಂತನ್ನೋದು ಇವಾಗಲೇ ಅನೇಕ ಪ್ರಾಣಿ ಪ್ರಿಯರು ಹೇಳ್ತಿರೋಂಥ ವಿಷಯ. ಯಾಕೆಂದರೆ ಇವಾಗಲೇ ಬೋಟ್ಗಳ ಮುಖಾಂತರ ಇವರು ಒಳಗಡೆ ಹೋಗಿ ಸಫಾರಿಯನ್ನು ಮುಗಿಸಿ ಬರೋಂಥ ಸಂದರ್ಭದಲ್ಲಿ ಏನು ಆ ವೆಯ್ಟ್ ಮೋಟ್ರಿಂದ ಆನ್ ಮಾಡಿದಾಗ ಅದು ಬದಿ ನೀರನ್ನು ಕಲಿಸುತ್ತೆ, ಆ ನೀರು ಕಲುಷಿತ ಆಗ್ತಾ ಇದೆ. ಈ ಕಲುಷಿತ ನೀರನ್ನು ಕುಡಿದು ಅನೇಕ ಆನೆಗಳಿಗೆ ಬೇದಿ ಆಗ್ತಾ ಇದೆ. ಯಾಕೆಂದರೆ ಇವಾಗ ಪ್ರಾಣಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಏನು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಸಫಾರಿ ನಡೆಸೋವಂಥದ್ದನ್ನ ಈ ತಿಂಗಳು
ಏನು ಇವಾಗ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯಲ್ಲಿ ನೀರಿಲ್ಲ, ಈ ತಿಂಗಳು ಆ ಪ್ರವಾಸಿಗರು ಹೋಗುವಂಥದ್ದನ್ನ ತಡಿಬೇಕು. ಯಾಕಂದ್ರೆ ಜೀಪ್ ಸಫಾರಿ ಮಾಡಲಿ, ಜೀಪ್ ಸಫಾರಿಗೆ ಹೋಗ್ಲಿ ಬರಲಿ, ಯಾಕೆಂದ್ರೆ ಇದು ಮಧ್ಯ ಹೊಳೆಯಲ್ಲಿ ಉಳಿದಿರೋದೇ ಒಂದು ಸ್ವಲ್ಪ ನೀರು. ಯಾಕೆಂದ್ರೆ ಕಾಡಿನಿಂದ ಅವಾಗಲೇ ನಾವು ಕಬಿನಿ ಜಲಾಶಯದ ಕಡೆಗೆ ನೀರು ಇಂಗ್ತಾ ಬರ್ತಾ ಇದೆ, ಇದ್ರ ಜೊತೆಗೆ ಒಂದು ಸ್ವಲ್ಪ ಬದಿನೂ ಕೂಡ ಆಗ್ತಾ ಇದೆ. ಆ ಬದಿ ಆಗ್ತಾ ಇದೆ, ಇವಾಗ ಪ್ರಾಣಿಗಳು ಕೂಡ ನೀರು ಕುಡಿಯೋದಕ್ಕೆ ತೀರಾ ಸಂಕಷ್ಟ ಪಡ್ತಾ ಇದ್ದಾವೆ. ಇದ್ರ ಬಗ್ಗೆ ಸರ್ಕಾರಗಳು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿ ಪ್ರಾಣಿಗಳು ಏನ್ ಸಂಕಷ್ಟದಲ್ಲಿ ಇದಾವೆ ಈ ತಕ್ಷಣವೇ ಈ ಸಫಾರಿ ಕಳಿಸುವಂತದ್ನ ನಿಲ್ಲಿಸಬೇಕು ಅನ್ನೋದನ್ನ ಪ್ರಾಣಿ ಪ್ರಿಯರು ಹೇಳ್ಕೊಳ್ತಾ ಇದಾರೆ. ಅದೆಲ್ಲದಕ್ಕಿಂತನೂ ಹೆಚ್ಚಾಗಿ ನಾವು ಜನಗಳು ಕೂಡ ಒಂದು 10 ದನ ಸಾಕಿರೋರು ಗೊತ್ತಾಗುತ್ತೆ, ಅವ್ರಿಗೆ ಕಾಲುಬಾಯಿ ಜ್ವರ, ಗಂಟು ರೋಗ ಇದೆಲ್ಲವೂ ಕೂಡ ಬರುತ್ತೆ. ಆದ್ರೆ ಇಲ್ಲಿ ಲಕ್ಷಾಂತರ ಪ್ರಾಣಿಗಳು ಇರೋದಕ್ಕೆ ಆರೋಗ್ಯವನ್ನ ಕೊಟ್ಟಿರೋದೇ ಈ ಕಾಡು. ಈ ಕಾಡಿನ ಮಧ್ಯದಲ್ಲಿ ಇರುವಂತ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತಾನೆ ಕೆಲವರು ಭಾವಿಸ್ತಾರೆ. ಕೆಲವರು ಎಲ್ಲೋ ಒಂದ್ ಕಡೆ ಮಂದವಾದ ಮನುಷ್ಯರುಗಳು ಅದಕ್ಕೆ ತೊಂದರೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಈ ತಕ್ಷಣನೇ ಸರ್ಕಾರ ಎಚ್ಚೆತ್ಕೊಂಡು ಏನು ಈ ಸಫಾರಿಗೆ ಬಿಡ್ತಾರೆ, ಈ ಸಫಾರಿಗೆ ಬಿಡುವಂತದ್ನ ನಿಲ್ಲಿಸಬೇಕು. ಏನ್ ಇವಾಗ ನೀರು ಕಲುಷಿತ ಆಗ್ತಾ ಇದೆ, ಈ ತಕ್ಷಣವೇ ಕಬಿನಿ ಜಲಾಶಯದ ಒಳಗೆ ನೀರನ್ನ ಬಿಡ್ತಾ ಇದ್ದಾರೆ ಕುಡಿಯೋ ನೀರಿಗೆ. ಪ್ರಾಣಿಗಳಿಗೆ ನೀರಿಲ್ಲ, ಈ ನೀರನ್ನ ಕುಡಿಯೋ ನೀರಿಗಾಗಿ ಜನಗಳ ಹೆಸರಿನಲ್ಲಿ ಕುಡಿಯೋ ನೀರಿಗಾಗಿ ಬಿಡಬಾರ್ದು ಅಂತಾನೆ ಪ್ರಾಣಿ ಪ್ರಿಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬಂದು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿನ ಪರಿಶೀಲನೆ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ಕಾಡನ್ನ ಬಿಟ್ಟು ಹೊರಗಡೆಗೆ ನೀರು ಬಂದಿದೆ. ಇವಾಗಲೇ ಕಾಡು ಪ್ರಾಣಿಗಳು, ಕಾಡಂಚಿನ ಜನರಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ ಇವಾಗ ಆಗಾಗಲೇ ಬಾರ್ಡ್ರಿಗೆ ಬಂದಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಹಿಂದೆ ಆನೆಗಳ ಗುಂಪು ಇವಾಗ ಬಾರ್ಡ್ರಿಗೆ ಬಂದು ನಿಂತಿದೆ. ಯಾಕೆಂದ್ರೆ ನಾಳೆ ದಿನ ನೀರಿಲ್ಲ ಅಂತಂದ್ರೆ ಅದು ಊರೊಳಗಡೆ ಬರ್ಬೋದು, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು, ಅನಾಹುತಗಳಾಗ್ಬೋದು. ಈ ಒಂದು ದೃಷ್ಟಿಯಿಂದ ಏನು ಕಬಿನಿ ಜಲಾಶಯದಿಂದ ಬೆಂಗಳೂರು ಜನರಿಗೆ ಕುಡಿಯೋ ನೀರು ಅಂತ ಏನ್ ಬಿಡ್ತಾ ಇದಾರೆ, ಅದು ಈ ತಕ್ಷಣವೇ ನಿಲ್ಲಿಸಬೇಕು. ಅದರ ಜೊತೆಗೆ ಏನು ಹಿನ್ನೀರಿನ ವ್ಯಾಪ್ತಿಯಲ್ಲಿ ಸಫಾರಿ ಕಳಿಸ್ತಾ ಇದ್ದಾರೆ, ಈ ಸಫಾರಿ ಬೋಟ್ ಸಫಾರಿಯನ್ನ ನಿಲ್ಲಿಸ್ಕೊಡ್ಬೇಕು. ಯಾಕೆಂದ್ರೆ ನೀರು ಕಲುಷಿತ ಆಗಿ ಆನೆಗಳಿಗೆ, ಜಿಂಕೆಗಳಿಗೆ ಬೇದಿ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಮುಳುಗಡೆ ಜಾಗವನ್ನ ಮತ್ತೆ ಖಾತೆ ಮಾಡಿಕೊಂಡು ಪ್ರಭಾವಿ ವ್ಯಕ್ತಿಗಳು ರೆಸಾರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಬಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೊರಗಿನಿಂದ ಕಬಿನಿ ಜಲಾಶಯದ ವಿಶಾಲವಾಗಿ ನಿಲ್ಲುವಂತ ನೀರಿನ ಜಾಗದಲ್ಲಿ ಮಣ್ಣುಗಳನ್ನ ತಂದಾಕಿ ಅಲ್ಲಿ ನೀರು ನಿಲ್ದೇ ಹೋದ ರೀತಿಯಲ್ಲಿ ಮಾಡಿ ಅಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಈ ತಕ್ಷಣವೇ ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೆಸಬೇಕು. ಇಲ್ಲಿ ಆಗ್ತಿರೋ ಪ್ರಾಣಿ ಸಂಕುಲಗಳಿಗೆ ತೊಂದರೆ ಆಗ್ತಿರೋದನ್ನ ತಪ್ಪಿಸ್ಬೇಕು. ಯಾಕೆಂದ್ರೆ ನಾಗರಹೊಳೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಗಳ ಮಧ್ಯದಲ್ಲಿ ಹರಿಯುವಂತಹ ಈ ಕಬಿನಿ ನದಿ ಎಷ್ಟೋ ಜೀವಿಗಳಿಗೆ ಜೀವಜಲವನ್ನ ಕೊಡುವಂತ ನದಿಯಾಗಿರುತ್ತೆ. ಯಾಕೆಂದ್ರೆ ಈ ನದಿ ನಮ್ಗೆ ಕುಡಿಯೋ ನೀರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳಿಗೆ ಅಂತಾನೆ ಮೀಸಲಿಟ್ಟ ನೀರನ್ನು ಕೂಡ ಈಗ ಎತ್ಕೊಂಡು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಏನು ಕಾಡು ಪ್ರಾಣಿಗಳಿಗೆ ಮೀಸಲಿಟ್ಟ ನೀರನ್ನ ಮನ್ಸ ಎತ್ಕೊಂಡು ಬಳಕೆ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಇವಾಗ ಇತ್ತೀಚಿನ ದಿನಕ್ಕೆ ನೀವು ಏನು ಕಾಡಿನ ಒಳಭಾಗದಲ್ಲಿ ಏನು ಅಧಿಕಾರಿಗಳನ್ನ, ಈ ಭಾಗದ ಅಧಿಕಾರಿಗಳನ್ನ ಕೇಳಿ. ಯಾಕೆಂದ್ರೆ ಕೆಸರು ಜಾಸ್ತಿ ಇದೆ, ಜಿಂಕೆಗಳು ನೀರನ್ನ ಕುಡಿಯೋದಕ್ಕೆ ಹೋದಾಗ ಊದ್ಕೊಳ್ತಾ ಇದ್ದಾವೆ, ಆನೆ ಮರಿಗಳು ಕೂಡ, ಸಣ್ಣ ಮರಿಗಳು ಕೂಡ ಕೆಸರಿನಲ್ಲಿ ಊತಿ ಹೋಗ್ತಾ ಇದಾವೆ. ಇದೆಲ್ಲವೂ ಪರಿಗಣಿಸಿ ಈ ತಕ್ಷಣವೇ ಸರ್ಕಾರದ ವತಿಯಿಂದ ಏನು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಜಂಗಲ್ ರೆಸಾರ್ಟ್ನಿಂದ ಏನು ಬೋಟ್ ಸಫಾರಿ ಕಳಿಸ್ತಾರೆ ಇದನ್ನ ನಿಲ್ಲಿಸ್ಕೊಡ್ಬೇಕು. ಅದ್ರ ಜೊತೆಗೆ ಬೆಂಗಳೂರು ಜನರಿಗೆ ಕುಡಿಯೋ ನೀರನ್ನ ಬಿಡ್ತಾ ಇರೋದನ್ನ ಈ ತಕ್ಷಣವೇ ನಿಲ್ಲಿಸಬೇಕು. ಬೇರೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಕೊಬೇಕು ವಿನಃ ಈ ಕಾಡು ಪ್ರಾಣಿಗಳ ನೀರನ್ನ ತಗೊಂಡು ನಾವು ಕುಡಿಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ವಾದ ಆಗಿದೆ. ಇದೇ ರೀತಿ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಿಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಚಾನಲ್ ನ ಫಾಲೋ ಮಾಡಿ. ವಂದನೆಗಳು.